ಸೇವಾ ಕಾಯಮಾತಿಗೆ ಒತ್ತಾಯಿಸಿ ನೂರಾರು ಅತಿಥಿ ಉಪನ್ಯಾಸಕರು ಇಂದು ನಗರದ ಹನುಮಂತಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿಯಿಂದ ಆಜಾದ್ ವೃತ್ತದವರೆಗೂ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಅತಿಥಿ ಉಪನ್ಯಾಸಕರು ತಮ್ಮ ಸೇವಾ ಕಾಯಮಾತಿಗೆ ಒತ್ತಾಯಿಸಿ ಇಂದು ಪ್ರತಿಭಟನೆ ನಡೆಸಿದ್ರು. ಈಗಾಗಲೇ ಹಲವು ಬಾರಿ ಅನಿರ್ದಿಷ್ಟಾವಧಿ ಮುಷ್ಕರ, ಧರಣಿ, ಸತ್ಯಾಗ್ರಹ, ಪಂಜಿನ ಮೆರವಣಿಗೆ ಮಾಡಿದ್ದ ಅತಿಥಿ ಉಪನ್ಯಾಸಕರು ಇಂದು ನಗರದ ಹನುಮಂತಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ್ರು. ಇದರಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಎಷ್ಟೇ ಪ್ರತಿಭಟನೆ ನಡೆಸುತ್ತಿದ್ದರೂ ಸರ್ಕಾರ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಉಪನ್ಯಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರಕ್ಕೆ ನೂರಾರು ಬಾರಿ ಮನವಿ ಸಲ್ಲಿಸಿದ್ದೇವೆ. ನಮಗೆ ಸೇವೆ ಕಾಯಂಗೊಳಿಸಬೇಕು, ಭದ್ರತೆಯನ್ನ ಕಲ್ಪಿಸಬೇಕು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ನಮ್ಮನ್ನ ಸೇವಾ ಕಾಯಂಗೊಳಿಸುವುದಾಗಿ ಹೇಳಿದ್ರು. ಆದರೆ ಇನ್ನೂ ಕೂಡ ಮಾಡಿಲ್ಲ ಎಂದು ಸಂಘದ ಅಧ್ಯಕ್ಷ ಪೂರ್ಣೇಶ್ ಆರೋಪಿಸಿದರು. ಹರಿಯಾಣ, ದೆಹಲಿ, ರಾಜಸ್ಥಾನ, ತೆಲಂಗಾಣದಲ್ಲಿ ಸೇವಾ ಕಾಯಂಗೊಳಿಸಿದ್ದಾರೆ. ಅದೇ ಮಾದರಿಯನ್ನ ಇಲ್ಲೂ ಕೂಡ ಜಾರಿಗೊಳಿಸಬೇಕು ಎಂದು ಹೇಳಿದ ಅವರು, ಅಲ್ಲಿ ಆ ನಿಯಮವನ್ನ ಪಾಲಿಸಬೇಕಾದರೆ ಯಾಕೆ ನಮ್ಮ ರಾಜ್ಯದಲ್ಲಿ ಆಗುತ್ತಿಲ್ಲ ಎಂದು ಪ್ರಶ್ನಿಸಿದರು. ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳದಿದ್ದರೆ, ಸೇವಾ ಕಾಯಂಗೊಳಿಸಿಲ್ಲವೆಂದರೆ ಸರ್ಕಾರ ಎಲ್ಲಿಯವರೆಗೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಿರಂತರವಾಗಿ ಹೋರಾಟ ಮಾಡುತ್ತೇವೆ. ಅಷ್ಟೇ ಅಲ್ಲದೆ ಉಪವಾಸ ಸತ್ಯಾಗ್ರಹ ಮಾಡಿ ರಾಷ್ಟ್ರಪತಿಗೆ ದಯಾಮರಣ ಪತ್ರ ಸಲ್ಲಿಸುತ್ತೇವೆ. ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಪೂರ್ಣೇಶ್ ಎಚ್ಚರಿಸಿದರು. ಅತಿಥಿ ಉಪನ್ಯಾಸಕರ ರಾಜ್ಯ ಸಮಿತಿಗೆ, ಅತಿಥಿ ಉಪನ್ಯಾಸಕರ ಜಿಲ್ಲಾ ಸಮಿತಿಗೆ ಬೇಕೇ ಬೇಕು. ಅತಿಥಿ ಉಪನ್ಯಾಸಕರ ಕಾಯಮಾತಿ ಬೇಕು. ಅಲ್ಲ ಇವರು ಅವರು ಬಂದವರು ಅವಧಿ ಮುಷ್ಕರವನ್ನು ಮಾಡ್ತಿದ್ವಿ. ಅಲ್ಲಲ್ಲಿ ಧರಣಿಗಳನ್ನು ಮಾಡ್ತಿದ್ವಿ, ಮುಷ್ಕರಗಳನ್ನು ಮಾಡ್ತಿದ್ವಿ, ಸತ್ಯಾಗ್ರಹವನ್ನು ಮಾಡ್ತಿದ್ವಿ, ಮಂಜಿನ ಮೆರವಣಿಗೆ ಮಾಡ್ತಿದ್ವಿ. ಜೊತೆಗೆ ಬೆಳಗಾಂ ಚಲೋನು ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದುವರೆಗೂ ಕೂಡ ಸರ್ಕಾರ ಯಾವುದೇ ರೀತಿ ನಮಗೆ ಒಂದು ರೀತಿಯ ಭದ್ರತೆಯನ್ನು ನೀಡ್ತಾ ಇಲ್ಲ ಅಥವಾ ವಿಶ್ವಾಸವನ್ನು ನೀಡ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದರ ಭಾಗವಾಗಿ ಚಿಕ್ಕೋಡು ಜಿಲ್ಲಾದ್ಯಂತ ಎಲ್ಲರೂ ಕೂಡ ಅತಿಥಿ ಉಪನ್ಯಾಸಕರು ಸೇರಿಬಿಟ್ಟು ಇವತ್ತು ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ. ಎಲ್ಲರೂ ಕೂಡ ಸೇವಾ ಕಾಯಮಾತಿ ಮಾಡಬೇಕು, ಭದ್ರತೆಯನ್ನು ಉದ್ದೇಶಿಸುವಂಥದ್ದು. ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲಿ ಸದನದಲ್ಲೇ ಹೇಳಿದರು ಇವ್ರನ್ನ ಕಾಯಮಾತಿ ಮಾಡಲೇಬೇಕು ಅಂತ ಹೇಳಿದ ಸಂದರ್ಭದಲ್ಲಿ, ಜೊತೆಗೆ ಸರ್ಕಾರದ ಏನು ಒಂದು ಪ್ರಣಾಳಿಕೆ ಇದೆ, ಆ ಪ್ರಣಾಳಿಕೆಯಲ್ಲೂ ಕೂಡ ಸೇವಾ ಕಾಯಮಾತಿ ಮಾಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಕೇಳ್ತಾ ಇರೋರಂಥದ್ದು ಎಲ್ಲ ಒಕ್ಕೂರದಾಗಿ ಕೇಳ್ತಾ ಇರೋದು ಸೇವಾ ಕಾಯಮಾತಿ ಮಾಡಲೇಬೇಕು ಅಂತ ಹೇಳ್ತಿದ್ದು. ಜೊತೆಗೆ ಇಡೀ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಕೂಡ ಈಗಾಗಲೇ ಕಾಯಮಾತಿ ಮಾಡಿದ್ದಾರೆ. ಹರಿಯಾಣ, ಡೆಲ್ಲಿ, ತೆಲಂಗಾಣ, ರಾಜಸ್ಥಾನದಲ್ಲೇ ಕೂಡ ಅತಿಥಿ ಉಪನ್ಯಾಸಕರನ್ನು ಕಾಯಂ ಮಾಡಿದ್ದಾರೆ. ಅದೇ ಮಾದರಿಯಲ್ಲೇ ಕೂಡ ನಮ್ಮ ಕಾಯಂ ಮಾಡಬೇಕು ಅನ್ನೋ ಸ್ಪಷ್ಟವಾದ ಬೇಡಿಕೆಯನ್ನು ನೀಡಿದ್ವಿ. ಅಲ್ಲಿ ಆಗದೇ ಇರೋದು ಇಲ್ಲಿ ಯಾಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಕ್ಕಲರ ಹೋರಾಟ. ಜೊತೆಗೆ ಇಲ್ಲಿ ತನಕ ನಮ್ಮ ಸೇವಾ ಕಾಯಮಾತಿ ಮಾಡೋದು ಅಲ್ಲಿ ತನಕ ಹೋರಾಟ ನಿರಂತರವಾಗಿರ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ಜೊತೆಗೆ ರಾಷ್ಟ್ರಪತಿಯವರಿಗೆ ಒಂದು ಮನವಿ ಸಲ್ಲಿಸ್ತೀವಿ. ನಾವು ನಮಗೆ ದಯ ಮಾಡೋ ನಿರ್ಧಾರವನ್ನು ಮನವಿ ಸಲ್ಲಿಸ್ತೀವಿ. ಎಲ್ಲ ತನಕ ನಮಗೆ ಹೋರಾಟ ನಿಲ್ಲೋದಿಲ್ಲ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು